ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಬ್ಯೂಟಿಫುಲ್ ಸಿಟಿಯನ್ನಾಗಿ ಮಾಡಲು ಪಾಲಿಕೆ ಸಿದ್ಧತೆ ನಡೆಸಿದೆ. ಹೊಸ ಯೋಜನೆಗಳನ್ನು ಜಾರಿಗೆ ತಂದು ಬೆಂಗಳೂರಿನ ಚಿತ್ರಣವನ್ನೇ ಬದಲಾಯಿಸಲು ಬಿಬಿಎಂಪಿ ಚಿಂತನೆ ನಡೆಸಿದ್ದು ಹೊಸ ಪ್ಲಾನಿನೊಂದಿಗೆ ರೆಡಿಯಾಗಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಬ್ಯೂಟಿಫುಲ್ ಬೆಂಗಳೂರಿಗೆ ರೆಡಿಯಾಯಿತು ಪಾಲಿಕೆ. ಬೆಂಗಳೂರಿನ ಹೊಸ ಚಿತ್ರಣ ರೆಡಿ ಮಾಡಿಕೊಂಡ ಬಿಬಿಎಂಪಿ. ಸಿಲಿಕಾನ್ ಸಿಟಿ ಬೆಂಗಳೂರು ಅಂದರೆ ಸಾಕು, ಅದೆಷ್ಟೋ ಜನರ ಡ್ರೀಮ್ ಸಿಟಿ. ಒಂದು ಬಾರಿಯಾದರೂ ಬರೋ ತವಕ ಕೆಲವರದಾದ್ರೆ ಇಲ್ಲೇ ಬದುಕು ಕಟ್ಟಿಕೊಳ್ಳೋ ಕನಸು ಇನ್ನ ಹಲವರದು. ಬೆಂಗಳೂರು ಅನ್ನೋ ಮಹಾಸಾಗರ ಇತ್ತೀಚೆಗೆ ತನ್ನ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಟೀಕೆಗೆ ಒಳಗಾಗಿತ್ತು. ಇದಕ್ಕೆ ಬ್ರೇಕ್ ಹಾಕಿ ಬೆಂಗಳೂರಿನ ಚಿತ್ರಣ ಬದಲಾಯಿಸೋಕೆ ಪಾಲಿಕೆ ಚಿಂತನೆ ನಡೆಸಿದೆ. ಹೌದು, ಭಗವಂತ ಬಂದರೂ ಬೆಂಗಳೂರನ್ನ ಕಾಪಾಡಲು ಸಾಧ್ಯವಿಲ್ಲ ಎಂಬ ಡಿಕೆಶಿಯ ಹೇಳಿಕೆಯ ಬಳಿಕ ಬೆಂಗಳೂರು ಭಾರೀ ಟೀಕೆಗೆ ಗುರಿಯಾಗಿತ್ತು. ಅದರಲ್ಲೂ ಬಿಬಿಎಂಪಿ ಅಂತೂ ಜನ ಚೀಮಾರಿ ಹಾಕಿದ್ರು. ಬೆಂಗಳೂರಿನ ಸಂಸ್ಥೆಗಳನ್ನು ಟ್ವಿಟರ್ಗಳಲ್ಲಿ ಹಾಕಿ ಅಧಿಕಾರಿಗಳಿಗೆ ಬೆವರಿಳಿಸಿದ್ರು. ಈ ಹಿನ್ನೆಲೆ ಬೆಂಗಳೂರಿಗೆ ಹೊಸ ರೂಪ ಕೊಡೋಕೆ, ಇನ್ನಷ್ಟು ಬ್ಯೂಟಿಫುಲ್ ಮಾಡೋಕೆ ಪಾಲಿಕೆ ಪ್ಲಾನ್ ಮಾಡಿಕೊಂಡಿದೆ. ಮುಂದಿನ 25 ವರ್ಷಕ್ಕೆ ಆಗುವಂತೆ ಹೊಸ ಪ್ಲಾನ್ ರೆಡಿಯಾಗಿದ್ದು, ಬೆಂಗಳೂರಿನ ಮೂಲಭೂತ ಸೌಕರ್ಯ ರೀಟಚ್ ಮಾಡಿ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿಯಾಡಲು ಬಿಬಿಎಂಪಿ ಸಿದ್ಧತೆ ನಡೆಸಿಕೊಂಡಿದೆ. ಹಣ ಬಂದಾಗ DPR ರೆಡಿ ಮಾಡಿಕೊಂಡು ಯೋಜನೆ ಶುರು ಮಾಡಲು ಪ್ಲಾನ್ ನಡೆಸಿದೆ. ಇನ್ನು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಪಾಲಿಕೆಗೆ ಕಂಟಕವಾಗಿದೆ. ಪಾಲಿಕೆ ನಿರ್ಲಕ್ಷ್ಯದಿಂದಾಗಿ ಸರಿಯಾಗಿ ಟ್ರಾಫಿಕ್ ನಿರ್ವಹಣೆ ಆಗುತ್ತಿಲ್ಲ ಎಂಬ ಮಾತು ಕೇಳಿ ಬರುತ್ತಿದೆ. ಹೀಗಾಗಿ ಪ್ರಮುಖ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಲು ಬಿಬಿಎಂಪಿ ಸಜ್ಜಾಗಿದೆ. ಹೊಸದಾಗಿ ಟನಲ್ ರೋಡ್ ಹಾಗೂ 110 ಕಿಲೋಮೀಟರ್ ಫ್ಲೈಓವರ್ ನಿರ್ಮಾಣ ಹಾಗೂ RTL, ಸಬ್ RTL ರಸ್ತೆಗಳಿಗೆ ವೈಟ್ ಟ್ಯಾಪಿಂಗ್ ಮಾಡುವ ಪಾಲಿಕೆ ಚಿಂತನೆ ನಡೆಸಿದ್ದು, ಇದರ ಜೊತೆಗೆ ಬೆಂಗಳೂರಿಗೆ ಬ್ಯೂಟಿಫುಲ್ ಮಾಡಲು ಅಲ್ಲಲ್ಲಿ ಫುಟ್ಪಾತ್, ಗಾರ್ಡನ್ಗಳು ಬರಬೇಕು ಅನ್ನೋದು ಕೂಡ ಟೌನ್ ಪ್ಲಾನಿಂಗ್ ಅಲ್ಲಿ ತಯಾರಿ ಮಾಡಿದೆ. ಇನ್ನು ಇದೆಷ್ಟೆಲ್ಲ ಪ್ಲಾನ್ ಮಾಡಿರುವ ಪಾಲಿಕೆ ಇದನ್ನೆಲ್ಲ ಏಕಕಾಲದಲ್ಲಿ ಮಾಡಲು ಸಾಧ್ಯನಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಸರ್ಕಾರ ಅನುದಾನ ನೀಡುತ್ತಾ ಅನ್ನೋ ಪ್ರಶ್ನೆಯ ಜೊತೆಗೆ ಈಗ ಶುರು ಮಾಡಿರುವ ಕಾಮಗಾರಿಗಳಿಗೆ ಮುಗ್ದಿಲ್ಲ. ಹೊಸ ಯೋಜನೆ ಶುರು ಮಾಡಿ ಮುಗಿಸೋದು ಯಾವಾಗ ಅಂತ ಜನ ಕೂಡ ಪ್ರಶ್ನೆ ಶುರು ಮಾಡಿದ್ದಾರೆ. ಒಟ್ಟಿನಲ್ಲಿ ಪಾಲಿಕೆ ಏನೋ ಹೊಸ ಪ್ಲಾನ್ನೊಂದಿಗೆ ಸಿದ್ಧವಾಗಿದೆ. ಆದರೆ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಮೂಗು ಮುರಿದು ಕೈ ಚೆಲ್ಲಿದಂತೆ ಮಾತನಾಡ್ತಿರುವ ಡಿಕೆಶಿ ಈ ಕೆಲಸಗಳಿಗೆ ಅನುದಾನ ಕೊಡಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.